ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ನಟ ದರ್ಶನ್ ಮತ್ತು ಗ್ಯಾಂಗ್ ನ್ಯಾಯಾಂಗ ಬಂಧನ ಇಂದಿಗೆ ಅಂತ್ಯವಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಡಿ ಗ್ಯಾಂಗ್ರನ್ನ ಪೊಲೀಸರು 24ನೇ ಎಸಿಎಂಎಂ ನ್ಯಾಯಾಲಯಕ್ಕೆ ಹಾಜರುಪಡಿಸಲಿದ್ದಾರೆ. ಕಳೆದ ಬಾರಿ ವಿಡಿಯೋ ಕಾನ್ಫರೆನ್ಸ್ ವೇಳೆ ದರ್ಶನ್ ಮತ್ತು ಪವಿತ್ರ ಗೌಡ ಮುಖಾಮುಖಿಯಾಗಿದ್ರು. ಆ ಬಳಿಕ ಇಂದೇ ಮುಖಾಮುಖಿಯಾಗಲಿಕ್ಕಿದ್ದಾರೆ. ಇಂದು ಕೋರ್ಟ್ಗೆ ಹಾಜರುಪಡಿಸಲಾಗ್ತಾ ಇದ್ದು, ನಿರೀಕ್ಷೆಯಂತೆ ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗುವ ಸಾಧ್ಯತೆ ಇದೆ. ಕಳೆದ ಬಾರಿ ದರ್ಶನ್ ಸ್ಥಿತಿಯನ್ನ ನೋಡಿ ಪವಿತ್ರ ಗೌಡ ಕಣ್ಣೀರನ್ನ ಇಟ್ಟಿದ್ರಂತೆ. ಇತ್ತ ಚಾರ್ಜ್ ಶೀಟ್ ಆಗುವವರೆಗೂ ಕೂಡ ಜಾಮೀನು ಅರ್ಜಿಯನ್ನ ಸಲ್ಲಿಸದಿರಲು ದರ್ಶನ್ ಪರ ವಕೀಲರು ನಿರ್ಧರಿಸಿದ್ದಾರೆ. ಇಂದು ಪೊಲೀಸರು ಮತ್ತೆ ರಿಮ್ಯಾಂಡ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇನ್ನು ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆ ಕೊನೆ ಹಂತಕ್ಕೆ ತಲುಪಿದೆ. ಎಫ್ಎಸ್ಎಲ್ ರಿಪೋರ್ಟ್ ಪೊಲೀಸರ ಕೈ ಸೇರಿದ್ದು, ಮತ್ತಷ್ಟು ಭಯಾನಕ ಸತ್ಯ ಹೊರಬಿದ್ದಿದೆ ಎಂಬ ಮಾಹಿತಿ ಲಭ್ಯ ಆಗಿದೆ. ಡಿ ಗ್ಯಾಂಗ್ನ ಮತ್ತಷ್ಟು ಕ್ರೌರ್ಯಗಳು ಇದರಲ್ಲಿ ಅನಾವರಣವಾಗಿದೆ ಎನ್ನಲಾಗಿದ್ದು, ಈಗ ಪೊಲೀಸರು ಎಫ್ಎಸ್ಎಲ್ ವರದಿ, ಟೆಕ್ನಿಕಲ್ ಸಾಕ್ಷಿಗಳು, ತನಿಖಾ ವರದಿಗಳನ್ನೆಲ್ಲ ತಾಳೆ ಮಾಡ್ತಾ ಇದ್ದಾರೆ. ಸಣ್ಣ ಲೋಪದೋಷಗಳು ಆಗದಂತೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಲು ಸಿದ್ಧತೆಗಳಾಗ್ತಾ ಇದೆ ಎಂಬ ಮಾಹಿತಿ ಲಭ್ಯವಾಗಿದೆ. ತಮಿಳಿನ ಪಾಯೊಂಬೊಲಿನಿ ಎನಕ್ಕು ಚಿತ್ರದ ಮೂಲಕ ನಿರ್ದೇಶಕರಾಗಿ ಪಾದಾರ್ಪಣೆ ಮಾಡಿದ ಕಾರ್ತಿಕ್ ಅದ್ವೈತ್, ಶಿವರಾಜ್ ಕುಮಾರ್ ಅಭಿನಯದ ಆಕ್ಷನ್ ಪ್ಯಾಕ್ಡ್ ಥ್ರಿಲ್ಲರ್ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಗ್ರ್ಯಾಂಡ್ ಎಂಟ್ರಿ ಕೊಡಲಿದ್ದಾರೆ. ಬಹುಭಾಷಾ ಸಿನಿಮಾದ ಶೂಟಿಂಗ್ ಈ ತಿಂಗಳ ಕೊನೆಯಲ್ಲಿ ಪ್ರಾರಂಭವಾಗಲಿಕ್ಕಿದೆ. ಈ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಅವರನ್ನ ಹಿಂದೆಂದೂ ನೋಡಿರದ ಅವತಾರದಲ್ಲಿ ಕಾಣಬಹುದಾಗಿದೆ. ಸಿನಿಮಾಗೆ ಪ್ರಸಿದ್ಧ ಸಂಗೀತ ನಿರ್ದೇಶಕ ಸ್ಯಾಮ್ ಸಿಎಸ್ ಅವರ ರೋಮಾಂಚಕ ಮ್ಯೂಸಿಕ್ ಇರಲಿಕ್ಕಿದೆ. ಇದರ ಜೊತೆಗೆ ಜನಪ್ರಿಯ ನಟ ನವೀನ್ ಶಂಕರ್ ಕೂಡ ಈ ಪ್ರಾಜೆಕ್ಟ್ನ ಭಾಗವಾಗಲಿದ್ದಾರೆ. ಗುಲ್ಟು ಚಿತ್ರದಲ್ಲಿನ ಚೊಚ್ಚಲ ಅಭಿನಯದ ಮೂಲಕ ಪ್ರೇಕ್ಷಕರನ್ನ ಆಕರ್ಷಿಸಿದ ನವೀನ್ ಕೊನೆಯದಾಗಿ ಪ್ರಶಾಂತ್ ನೀಲ್ ಅವರ ಸಲಾರ್ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ರು. ಶಿವರಾಜ್ ಕುಮಾರ್ ಅವರೊಂದಿಗೆ ಮೊದಲ ಬಾರಿಗೆ ತೆರೆಯನ್ನ ಹಂಚಿಕೊಳ್ಳಲಿಕ್ಕಿದ್ದಾರೆ. ಡೈನಾಮಿಕ್ ಜೋಡಿಯ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಈಗಾಗಲೇ ಅಪಾರವಾದ ನಿರೀಕ್ಷೆಯನ್ನ ಸೃಷ್ಟಿಸ್ತಾ ಇದೆ. ಟಗರು ಸಿನಿಮಾದಲ್ಲಿ ಧನಂಜಯ್ ಜೊತೆಗಿನ ಆನ್ ಸ್ಕ್ರೀನ್ ಮ್ಯಾಜಿಕ್ ನೆನಪಿಸುತ್ತೆ. ಪಾತ್ರದ ಬಗ್ಗೆ ಅಧಿಕೃತ ಪ್ರಕಟಣೆಯಷ್ಟೇ ಹೊರಬೀಳಬೇಕಾಗಿದೆ. ಎನ್ಎಸ್ ರೆಡ್ಡಿ ಮತ್ತು ಸುಧೀರ್ ಅವರ ಬೆಂಬಲದೊಂದಿಗೆ ಚಿತ್ರದ ತಾಂತ್ರಿಕ ತಂಡದಲ್ಲಿ ಬರಹಗಾರರಾದ ವಿಎಂ ಪ್ರಸನ್ನ ಮತ್ತು ಜಯಕೃಷ್ಣ, ಛಾಯಾಗ್ರಾಹಕ ಎಜೆ ಶೆಟ್ಟಿ ಮತ್ತು ಕಲಾ ನಿರ್ದೇಶಕ ರವಿ ಸಂತೆಹಕ್ಲು ಅವರು ಇದ್ದಾರೆ. ಈ ಸಿನಿಮಾದ ಜೊತೆಗೆ ನವೀನ್ ಶಂಕರ್ ಬಾಕ್ಸಿಂಗ್ ವಿಷಯದ ಸುತ್ತ ಕೇಂದ್ರೀಕೃತವಾಗಿರುವ ವಿಕಾಸ್ ಪುಷ್ಪಗಿರಿ ಅವರ ಮುಂಬರುವ ಚಿತ್ರದಲ್ಲಿ ನಟಿಸಲು ಕೂಡ ಸಿದ್ಧರಾಗಿದ್ದಾರೆ. ತನ್ಮಧ್ಯೆ ಸದಾ ಬಿಸಿಯಾಗಿರುವ ಶಿವರಾಜ್ ಕುಮಾರ್ ಪೈರತಿ ರಣಗಲ್ ಬಿಡುಗಡೆಗೆ ಕಾಯ್ತಾ ಇದ್ದಾರೆ. ಹಾಗೆ ತಮ್ಮ 131ನೇ ಚಿತ್ರವನ್ನ ಪ್ರಾರಂಭಿಸಲು ಸಜ್ಜಾಗ್ತಾ ಇದ್ದಾರೆ. ಭಾರತೀಯ ಸಿನಿಮಾ ಇತಿಹಾಸದಲ್ಲೇ ಸಲೀಂ ಮತ್ತು ಜಾವೇದ್ ಅವರ ಕೊಡುಗೆ ದೊಡ್ಡದು. ಚಿತ್ರಕಥೆ, ಸಂಭಾಷಣೆಯ ಮೂಲಕ ಹಲವಾರು ಸೂಪರ್ ಹಿಟ್ ಸಿನಿಮಾಗಳನ್ನ ನೀಡಿದ ಖ್ಯಾತಿ ಈ ದಿಗ್ಗಜರದ್ದು. ಜೊತೆಯಾಗಿ 24 ಸಿನಿಮಾಗಳನ್ನು ಅವರಿಬ್ಬರು ಮಾಡಿದ್ರು. ಈ ಪೈಕಿ 20 ಸಿನಿಮಾಗಳು ಬ್ಲಾಕ್ ಬಸ್ಟರ್ ಆದವು. ತೆರೆ ಹಿಂದೆ ಇದ್ದುಕೊಂಡು ಸ್ಟಾರ್ ಪಟ್ಟ ಪಡೆದ ಹೆಗ್ಗಳಿಕೆ ಈ ಬರಹಗಾರರದ್ದು. ಈಗ ಸಲೀಂ ಮತ್ತು ಜಾವೇದ್ ಬಗ್ಗೆ ಹೊಸ ಸಾಕ್ಷ್ಯ ಚಿತ್ರ ಸಿದ್ಧವಾಗಿದೆ. ಇದರಲ್ಲಿ ಕನ್ನಡದ ಹೆಮ್ಮೆಯ ನಟ ಯಶ್ ಕೂಡ ಕಾಣಿಸಿಕೊಂಡಿದ್ದಾರೆ ಎನ್ನುವುದು ವಿಶೇಷ. ಸಲೀಂ ಜಾವೇದ್ ಜೋಡಿಯ ಬಗ್ಗೆ ಮೂಡಿಬಂದಿರುವ ಈ ಡಾಕ್ಯುಮೆಂಟರಿಗೆ ಆಂಗ್ರಿ ಯಂಗ್ ಮ್ಯಾನ್ ಎಂದು ಹೆಸರಿಡಲಾಗಿದೆ. ಇದರಲ್ಲಿ ಸಲ್ಮಾನ್ ಖಾನ್, ಫರ್ಹಾನ್ ಅಖ್ತರ್ ಹಾಗೆ ಅಮಿತಾಬ್ ಬಚ್ಚನ್, ಕರಣ್ ಜೋಹರ್, ಅಮೀರ್ ಖಾನ್ ಮುಂತಾದ ಘಟಾನುಘಟಿ ಸೆಲೆಬ್ರಿಟಿಗಳ ಸಂದರ್ಶನ ಇದೆ. ಇವರ ಜೊತೆ ಯಶ್ ಕೂಡ ಸಂದರ್ಶನವನ್ನ ನೀಡಿದ್ದಾರೆ. ಇಂತಹ ಸ್ಟಾರ್ ಕಲಾವಿದರ ನಡುವೆ ಯಶ್ ಅವರು ಸ್ಥಾನ ಪಡೆದಿರುವಂಥದ್ದು ಅಭಿಮಾನಿಗಳಿಗೆ ಹೆಮ್ಮೆ ತಂದಿದೆ. ಯಶ್ ಅವರು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಛಾಪನ್ನ ಮೂಡಿಸಿದ್ದಾರೆ. ಹಿಂದಿ ಸಿನಿಮಾ ಪ್ರೇಕ್ಷಕರು ಯಶ್ಗೆ ಅಭಿಮಾನಿಗಳಾಗಿದ್ದಾರೆ. ಬಾಲಿವುಡ್ ದಿಗ್ಗಜರಾದ ಸಲೀಂ ಮತ್ತು ಜಾವೇದ್ ಯಶ್ ಬಗ್ಗೆ ತಮ್ಮ ಅನಿಸಿಕೆಯನ್ನ ಆಂಗ್ರಿ ಯಂಗ್ ಮ್ಯಾನ್ ಸಾಕ್ಷ್ಯ ಚಿತ್ರದಲ್ಲಿ ಹೇಳಿಕೊಂಡಿದ್ದಾರೆ. ಇದರ ಟ್ರೈಲರ್ ಬಿಡುಗಡೆಯಾಗಿದೆ. ಅಮೆಜಾನ್ ಪ್ರೈಮ್ ವಿಡಿಯೋ ಮೂಲಕ ಆಗಸ್ಟ್ 20ರಂದು ಈ ಡಾಕ್ಯುಮೆಂಟರಿ ಬಿಡುಗಡೆಯಾಗಲಿಕ್ಕಿದೆ. ಕನ್ನಡ ಚಿತ್ರರಂಗ ಎದುರಿಸ್ತಾ ಇರುವ ಸಂಕಷ್ಟ ನಿವಾರಣೆಗೆ ಹಾಗೆ ಚಲನಚಿತ್ರೋದ್ಯಮದ ಒಳಿತು ಬೆಳವಣಿಗೆಗಾಗಿ ಕನ್ನಡ ಚಲನಚಿತ್ರ ಕಲಾವಿದರ ಸಂಘ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವ ಕಲಾವಿದರ ಸಂಘದ ಕಟ್ಟಡದಲ್ಲಿ ಇಂದು ಬುಧವಾರ ಬೆಳಿಗ್ಗೆಯಿಂದಲೇ ವಿವಿಧ ಹೋಮ ಹವನಗಳು ನಡೀತಾ ಇದೆ. ಬೆಳಿಗ್ಗೆ 8 ಗಂಟೆಯಿಂದ ಪೂಜೆ ಆರಂಭವಾಗಲಿದ್ದು ಗಣಪತಿ ಹೋಮ, ಮೃತ್ಯುಂಜಯ ಹೋಮ ಬಳಿಕ ಸರ್ಪಶಾಂತಿ ಹೋಮ ನಡೆಯಲಿಕ್ಕಿದೆ. ಪೂಜೆಯ ಬಳಿಕ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ.
ಮಾಡಲಾಗಿದೆ. ಈ ಹೋಮ ಕಾರ್ಯಕ್ರಮಕ್ಕೆ ಕನ್ನಡ ಚಿತ್ರರಂಗದ ಎಲ್ಲಾ ಕಲಾವಿದರಿಗೂ ಕೂಡ ಆಹ್ವಾನವನ್ನ ನೀಡಲಾಗಿದೆ. ಪೂಜೆ ಹೋಮ ಹವನದ ಉಸ್ತುವಾರಿಯನ್ನ ಜ್ಯೋತಿಷಿ ಆಧ್ಯಾತ್ಮ ಚಿಂತಕರು ಆದ ಪ್ರಕಾಶ್ ಅಮ್ಮಣ್ಣಯ್ಯ ಅವರು ವಹಿಸಿಕೊಂಡಿದ್ದಾರೆ. ಚಲನಚಿತ್ರರಂಗವು ಚೈತನ್ಯವನ್ನ ಕಳೆದುಕೊಂಡಂತೆ ಆಗಿದೆ. ಅದಕ್ಕೆ ಮತ್ತೆ ಜೀವ ಚೈತನ್ಯ ಬರಬೇಕು. ಹಾಗೆ ಬರಬೇಕು ಅಂತಾದ್ರೆ ಆ ಉದ್ಯಮಕ್ಕೆ ಅಧಿದೇವತೆಯಾದಂತಹ ನಾಗದೇವರ ಆರಾಧನೆ ಆಗಬೇಕು. ಅದರಂತೆ ಗಣಪತಿ ಹೋಮ, ಮೃತ್ಯುಂಜಯ ಹೋಮ, ಆಶ್ಲೇಷ ಬಲಿ ಮತ್ತು ನಾಗದರ್ಶನ ಕಾರ್ಯಕ್ರಮವನ್ನ ಮಾಡಲಾಗ್ತಾ ಇದೆ ಎಂದು ಪ್ರಕಾಶ್ ಅಮ್ಮಣ್ಣಯ್ಯ ಅವರು ತಿಳಿಸಿದ್ದಾರೆ. ಹೋಮ ಹವನದ ನೇತೃತ್ವವನ್ನ ಚಿತ್ರರಂಗದ ಹಿರಿಯರಾದ ದೊಡ್ಡಣ್ಣ ಮತ್ತು ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಅವರು ವಹಿಸಿಕೊಂಡಿದ್ದಾರೆ. ಇಂದ್ರಜಿತ್ ಲಂಕೇಶ್ ನಿರ್ದೇಶನದ ಸಮರ್ಜಿತ್ ಲಂಕೇಶ್ ಮತ್ತು ಸಾನಿಯಾ ಅಯ್ಯರ್ ಮುಖ್ಯ ಭೂಮಿಕೆಯಲ್ಲಿರುವ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚಿತ್ರ ಗೌರಿ ಸೆನ್ಸಾರ್ ಮಂಡಳಿಯಿಂದ ಯು ಸರ್ಟಿಫಿಕೇಟ್ ಅನ್ನು ಪಡೆದಿದ್ದು ನಾಳೆ ತೆರೆ ಕಾಣಲು ಇದು ಸಜ್ಜಾಗಿದೆ. ಸ್ಯಾಂಡಲ್ವುಡ್ನಲ್ಲಿ ಐಶ್ವರ್ಯ ಚಿತ್ರದ ಮೂಲಕ ದೀಪಿಕಾ ಪಡುಕೋಣೆಯನ್ನ ಬಣ್ಣದ ಲೋಕಕ್ಕೆ ಪರಿಚಯಿಸಿದ ಇಂದ್ರಜಿತ್ ಲಂಕೇಶ್ ಆ ಬಳಿಕ ಅನೇಕ ಹೊಸಬರನ್ನ ಆಯ್ಕೆ ಮಾಡಿ ಸಿನಿಮಾ ಮಾಡಿದ್ದಾರೆ. ಹೊಸಬರ ಜೊತೆಗೆ ಕೆಲಸ ಮಾಡುವುದೇ ಅದ್ಭುತ ಅನುಭವ ಎಂದಿರುವ ಅವರು, ಕತೆ ಪಾತ್ರಗಳಿಗೆ ತಕ್ಕಂತೆ ಹೊಸಬರನ್ನ ಮೌಲ್ಡ್ ಮಾಡೋದು ಸುಲಭ. ಸೂಪರ್ ಸ್ಟಾರ್ಗಳಿಗೆ ಸ್ಟಾರ್ ಎಂಬ ಬ್ಯಾಗೇಜ್ ಮತ್ತು ಇಮೇಜ್ ಎರಡೂ ಇರುತ್ತೆ. ಹೊಸಬರು ಹಲವಾರು ಕನಸುಗಳನ್ನ ಹೊತ್ತು ಬರ್ತಾರೆ. ಅವರ ಪ್ರತಿಭೆಯನ್ನ ಹೊರತೆಗೆಯೋದೇ ದೊಡ್ಡ ಸವಾಲು. ಅವರ ಕನಸುಗಳನ್ನ ನನಸು ಮಾಡಿದಾಗ ಸಿಗುವ ತೃಪ್ತಿ ಬೇರೆಲ್ಲೂ ಇಲ್ಲ ಎಂದು ಹೇಳಿದ್ದಾರೆ. ಹೊಸಬರನ್ನ ಮುಖ್ಯ ಭೂಮಿಕೆಯನ್ನಾಗಿಸಿ ಕೆಲಸ ಮಾಡುವಾಗ ಮಾರ್ಕೆಟ್ ತಂದು ಕೊಡುವ ಅಥವಾ ಇನ್ನೂ ಹಲವು ಸವಾಲುಗಳು ಇರುತ್ತೆ. ಇದಕ್ಕೆ ಇಂದ್ರಜಿತ್ ಇಂತಹ ಸವಾಲುಗಳಿದ್ರೆ ಮಾತ್ರ ಸಿನಿಮಾದಲ್ಲಿ ಕ್ರಿಯಾಶೀಲತೆಯ ಘಮವನ್ನ ಪಸರಿಸಲು ಸಾಧ್ಯ ಎಂದಿದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.